ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮನಿ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ. ಆಸ್ ಯೂಶುವಲ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನ ಮಾಡ್ತಾ ಹೋಗೋಣ. ನಿಫ್ಟಿ 25,175 ಗೆ ಕ್ಲೋಸಿಂಗ್ ನ ಕೊಟ್ಟಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ 59,205 ಗೆ. ನಿನ್ನೆಯ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದೆ, ಸಿಂಪಲ್ ಮೂವಿಂಗ್ ಎವರೇಜ್ ಏನಿದೆ 200 ಡೇಸ್ ಮೂವಿಂಗ್ ಎವರೇಜ್. ಸೊ ಎಲ್ಲಿ ನಮಗೆ ಮೀಟ್ ಆಗ್ತಾ ಇದೆ, ಕನ್ಸಿಡರಿಂಗ್ ಯೆಸ್ಟರ್ಡೇ, ಡೇ ಬಿಫೋರ್ ಯೆಸ್ಟರ್ಡೇ ಕ್ಲೋಸಿಂಗ್ ನ ಕನ್ಸಿಡರ್ ಮಾಡಿದ್ರೆ ಯಾವ ಪ್ರೈಸ್ ಗೆ ಬರ್ತಾ ಇದೆ ಅದು ನಮಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಅದೇ ರೀತಿ ಇವತ್ತಿನ ಟ್ರೇಡಿಂಗ್ ಸೆಷನ್ ಅಲ್ಲಿ ಕೂಡ ಬಿಹೇವ್ ಮಾಡಿದೆ. ಸೊ ಅದನ್ನ ನೋಡ್ಬೇಕು ಅಂತಂದ್ರೆ ಲೆಟ್ಸ್ ಗೋ ಟು ಲೆಸರ್ ಟೈಮ್ ಫ್ರೇಮ್. ಸೊ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ನಾವು ಸ್ವಿಚ್ ಮಾಡಿದ್ರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೊದಲನೇದೇನು ಅಂತಂದ್ರೆ, ಓಪನಿಂಗ್ ಆಗಿದ್ದು ನಮಗೆ ಗ್ಯಾಪ್ ಅಪ್ ಓಪನಿಂಗ್ ಆಯ್ತು. ಗ್ಯಾಪ್ ಅಪ್ ಓಪನ್ ಆದ ನಂತರ ಏನಾಯ್ತು, ನೆಗೆಟಿವ್ ಹೋಯ್ತು. ಯೆಸ್ಟರ್ಡೇ ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಲೋ ಏನಿತ್ತು ಅದನ್ನ ಕೂಡ ನಮಗೆ ಬ್ರೇಕ್ ಚಾನ್ಸಸ್ ಹೈಯೆಸ್ಟ್ ಇತ್ತು. ನೀವು ನೋಡಬಹುದು ವೆಡ್ನೆಸ್ಡೇಯ ಲೋ ಏನಿದೆ 24,919, ಇವತ್ತಿನ ಲೋ ನೋಡಿ 932. ಆಲ್ಮೋಸ್ಟ್ ತುಂಬಾ ಕ್ಲೋಸ್ ಆಗಿತ್ತು. ಲೋ ಬ್ರೇಕ್ ಆಗಿದ್ರೆ ನಮಗೆ ಲೋವರ್ ಲೆವೆಲ್ಸ್ ಏನ್ ಮೆನ್ಷನ್ ಮಾಡಿದ್ವಿ 24,600, 24,400 ಅದು ನೋಡಕ್ಕೆ ಸಿಗುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ನಿನ್ನೆಯ ವಿಡಿಯೋಲಿ. ಸೊ ಅದು ನೋಡೋ ಚಾನ್ಸಸ್ ಇವತ್ತು ಇತ್ತು. ಬಟ್ ಆದ್ರೆ ಇಲ್ಲಿ ಏನಾಯ್ತು, ಎಕ್ಸ್ಪ್ಲೈನ್ ಮಾಡಿದಾಗೆ ಬ್ಯಾಕ್ ಟು ಬ್ಯಾಕ್ ರೆಡ್ ಕ್ಯಾಂಡಲ್ಸ್ ಆಗಿದೆ, ಗ್ರೀನ್ ಕ್ಯಾಂಡಲ್ಸ್ ಬರಬೇಕು. ನಮ್ಗೆ ಏನಾಗಿದೆ ಅಂತಂದ್ರೆ ಬಜೆಟ್ ಸೆಷನ್ ಕೂಡ ತುಂಬಾ ಹತ್ರ ಇರೋದ್ರಿಂದ ಎಕ್ಸ್ಪೈರಿ ಕೂಡ ಇತ್ತು, ಮಂತ್ಲಿ ಎಕ್ಸ್ಪೈರಿ. ಆ ರೀಸನ್ ಗೋಸ್ಕರ ಒನ್ ಸೈಡ್ ಮೂವ್ಮೆಂಟ್ ಎಲ್ಲಾದ್ರೂ ಬರಬೇಕಾಗಿತ್ತು. ಡೌನ್ ಸೈಡ್ ಆರೋ ಆಗಿರ್ಬೋದು ಅಥವಾ ಅಪ್ ಸೈಡ್ ಆರೋ ಆಗಿರ್ಬೋದು. ಸೊ ಫೈನಲಿ ಏನಾಯ್ತು ಅಂದ್ರೆ ನಮಗೆ ಅಪ್ ಸೈಡ್ ಮೂವ್ಮೆಂಟ್ ನ ಇಲ್ಲಿ ಕೊಟ್ಟಿದೆ. ಸೊ ನಾಳೆ ನಮಗೆ ಏನ್ ಲೆವೆಲ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಆಸ್ ಯೂಶುವಲ್ 25,200 ನಮಗೆ ತುಂಬಾ ಕ್ರೂಷಲ್ ಆಗುತ್ತೆ. ಅದು ಬಿಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ 25,300 ಕೂಡ ಕ್ರಿಟಿಕಲ್ ಆಗುತ್ತೆ. ಒಂದು ಸ್ಮಾಲ್ ಟ್ರೆಂಡ್ ಲೈನ್ ನಾನು ಇಲ್ಲಿ ಡ್ರಾ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಹೈಸ್ ನಾನು ಕನೆಕ್ಟ್ ಮಾಡ್ತಾ ಹೋದ್ರೆ, ಸೊ ಟ್ರೆಂಡ್ ಲೈನ್ ನ ಏನಾಗಿದೆ ಇಲ್ಲಿ ಅಂದ್ರೆ ಕ್ಲಿಯರ್ ಆಗಿ ಬ್ರೇಕ್ ಆಗಿದೆ. ಸೊ ಟ್ರೆಂಡ್ ಲೈನ್ ಮಾಡಿದ್ರಿಂದ ಇದು ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಬಟ್ ಅದೇ ಡೈಲಿ ಟೈಮ್ ಫ್ರೇಮ್ ಗೆ ನಾವು ಕನ್ವರ್ಟ್ ಮಾಡಿದ್ರೆ ಲೋಸ್ ಏನಿದೆ ಈ 25,000 ಅಥವಾ 24,900 ಲೆವೆಲ್ ಏನಿದೆ ಸದ್ಯಕ್ಕೆ ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡೋ ಎಲ್ಲಾ ಚಾನ್ಸಸ್ ಇದೆ. 24,900 ಮತ್ತೆ 25,000 ಏನಿದೆ ಇಮಿಡಿಯೇಟ್ ಸಪೋರ್ಟ್ ಆಗಿ. ಫರ್ದರ್ ಅಪ್ವರ್ಡ್ ಮೂವ್ಮೆಂಟ್ ಬೇಕು ಅಂತಂದ್ರೆ 25,300 ಮೇಲೆ ಕಂಫರ್ಟೇಬಲ್ ಆಗಿ ನಮಗೆ ಕ್ಲೋಸಿಂಗ್ ನ ಕೊಡಬೇಕಾಗುತ್ತೆ. 25,300 ನಂತರ 25,400, ದೆನ್ 500, ದೆನ್ 26,000. ಬಜೆಟ್ ಅಲ್ಲಿ ಏನಾದ್ರು ಗುಡ್ ನ್ಯೂಸ್ ಬಂತು ಮಾರ್ಕೆಟ್ಗೆ, ಖಂಡಿತವಾಗ್ಲೂ ನಮಗೆ ಈ ಪ್ರೀವಿಯಸ್ ಹೈ ಏನಿದೆ 26,300 ಅದು ಬ್ರೇಕ್ ಆಗೋ ಚಾನ್ಸಸ್. ಸೊ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 60,000 ಏನಿದೆ 60,000 ಗೆ 800 ಪಾಯಿಂಟ್ಸ್ ಡಿಫರೆನ್ಸ್ ಅಲ್ಲಿ ಇದೆ. 59,200 ಇದೆ. ಸೊ 60,000 ಅಂತಂದ್ರೆ 800 ಪಾಯಿಂಟ್ಸ್ ತುಂಬಾ ಹತ್ರದಲ್ಲಿದೆ. ಸೊ ಒನ್ ಡೇ ಸೆಷನ್, ಒನ್ ಒಳ್ಳೆ ಸೆಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಗ್ಯಾಪ್ ನ ಅದು ಇಮಿಡಿಯೇಟ್ ಆಗಿ ಕವರ್ ಮಾಡುತ್ತೆ. ಸೊ ನ್ಯೂ ಹೈ ಹತ್ರ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ನಿಫ್ಟಿಗೆ ಆದ್ರೆ ತುಂಬಾ ಗ್ಯಾಪ್ ಇದೆ. ಸೊ 25,200 ಅಂತ ಅನ್ಕೊಂಡ್ರು ಸೊ ನಮ್ಗೆ ಸರಿಸುಮಾರು 1,000 ಆಡ್ ಪಾಯಿಂಟ್ಸ್ ಇದೆ ಹೈನ ಬ್ರೇಕ್ ಮಾಡಕ್ಕೆ. ಆಪ್ಷನ್ ಚೈನ್ ಅನಾಲಿಸಿಸ್ ಮಾಡೋದಾದ್ರೆ ನೆಕ್ಸ್ಟ್ ವೀಕ್ 3rd ಫೆಬ್ರವರಿಗೆ ನೋಡೋದಾದ್ರೆ 25,300 ಅಥವಾ 25,250 ಲೆವೆಲ್ಗೆ ನೀವು ಇಲ್ಲಿ ನೋಡಬಹುದು. 4.5 lakhs ಇದೆ ಪುಟ್ ಸೈಡ್. ಅದೇ ನಮಗೆ ಕಾಲ್ ಸೈಡ್ 5.3 ಇದೆ. 25,300 ನೋಡೋದಾದ್ರೆ 21 lakhs ಕಾಲ್ ಸೈಡ್ ಇದೆ. 11.9 lakhs ನಮಗೆ ಪುಟ್ ಸೈಡ್ ಇದೆ. ಲೋವರ್ ಲೆವೆಲ್ ಅಲ್ಲಿ ನೋಡೋದಾದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಅಂದ್ರೆ 25,000 ಲೆವೆಲ್ ಇದೆ, 41.8 lakhs. ಸೊ ಇದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಬಟ್ ಅದೇ ನಮಗೆ ಕಾಲ್ ಸೈಡ್ ಅಲ್ಲಿ 28.3 ಇದೆ. 30 ಅಂತ ಕನ್ಸಿಡರ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ನಮಗೆ ಓಪನ್ ಇಂಟ್ರೆಸ್ಟ್ ಏನಿದೆ ಪುಟ್ ಸೈಡ್ ಇದೆ. ಸೊ ಹಾಗಾಗಿ 25,000 ನಮ್ಗೆ ಏನಾಗುತ್ತೆ ಕ್ರೂಷಲ್ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಅದನ್ನ ಬಿಟ್ರೆ ನಮಗೆ 25,100 ಇದೆ, ಈ ಕಡೆ 21 lakh ಇದೆ, ಈ ಕಡೆ 15.7 ಇದೆ. ಬಿಟ್ರೆ 25,200, 27 ಮತ್ತೆ 21 ಟು ನೆಕ್ ಅಂತಾನೆ ಹೇಳ್ಬೋದು. 25,200 ಮತ್ತೆ 25,300. ನಾನು ಹೇಳಿದ ಹಾಗೆ 25,300 ತುಂಬಾ ಕ್ರೂಷಿಯಲ್ ಆಗುತ್ತೆ. 25,300 ಸಸ್ಟೈನ್ ಆದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಸೊ ಇಲ್ಲಿ ನಮಗೆ ಪುಟ್ ಅಲ್ಲಿ ಆಪ್ಷನ್ ರೈಟಿಂಗ್ ನೋಡೋಕ್ ಸಿಗುತ್ತೆ. ಹೋಪ್ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರಿದೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.